ಉಡುಪಿಯ ಮಣಿಪಾಲ್ ಕೆಎಂಸಿ ಆಸ್ಪತ್ರೆಯಿಂದ ಸಚಿವ ಹೃದಯ, ಲಿವರ್ ಮತ್ತು ಕಿಡ್ನಿಗಳನ್ನು ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ. ನಿನ್ನೆ ಬೈಂದೂರಿನ ಹಿಮಾಂಶು ಅನ್ನೋ ಯುವಕನ ಬೈಕ್ ಮಣಿಪಾಲದಲ್ಲಿ ಸ್ಕಿಡ್ ಆಗಿ ಮೃತಪಟ್ಟಿದ್ದ. ಈ ಸಂದರ್ಭ ಕೆಎಂಸಿ ವೈದ್ಯರು ಅಂಗಾಂಗ ದಾನ ಮಾಡುವಂತೆ ದುಃಖತಪ್ತ ಕುಟುಂಬದವರ ಮನವೊಲಿಸಿದ್ರು. ಉಡುಪಿಯಿಂದ ಮಂಗಳೂರಿಗೆ ಮತ್ತು ಮಂಗಳೂರಿನಿಂದ ವಿಮಾನದ ಮೂಲಕ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ. ಇದಕ್ಕಾಗಿ 70 ಕಿಲೋಮೀಟರ್ ದೂರದ ರಸ್ತೆಯನ್ನು ಸಂಪೂರ್ಣ ಝೀರೋ ಟ್ರಾಫಿಕ್ ಮಾಡಲಾಯಿತು. ದ್ವಿತೀಯ ಪಿಯುಸಿ ಓದ್ತಿದ್ದ ಹಿಮಾಂಶು ತನ್ನ ಡ್ಯೂಕ್ ಬೈಕ್ನಲ್ಲಿ ಸವಾರಿ ಮಾಡುತ್ತಿದ್ದಾಗ ಸ್ಕಿಡ್ ಆಗಿ ಬಿದ್ದಿದ್ದ. ಗೆಳೆಯ ಹರ್ಷಿತ್ ಸ್ಥಳದಲ್ಲೇ ಮೃತಪಟ್ಟಿದ್ದ ಹಿಮಾಂಶು ಅಂಗಾಂಗಗಳನ್ನು ಯಾರಿಗೆ ಕಸಿ ಮಾಡಲಾಗುತ್ತಿದೆ ಎಂಬುದನ್ನು ವೈದ್ಯರು ಗೌಪ್ಯವಾಗಿಟ್ಟಿದ್ದಾರೆ. ZCCK ಸಂಸ್ಥೆ ಅಂಗಾಂಗ ಬೇರ್ಪಡಿಸುವಿಕೆ, ರವಾನೆ ಮತ್ತು ಆಪರೇಷನ್ ಮಾಡುವ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದೆ. ಬೈಕ್ ಆಕ್ಸಿಡೆಂಟ್ ಅಲ್ಲಿ ತೀವ್ರವಾಗಿ ಗಾಯಗೊಂಡು ಅವರನ್ನು ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ನ್ಯೂರೋ ಸರ್ಜರಿ ಡಾಕ್ಟರ್ ನೋಡಿ ಅವರು ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಮಾಡಿದ್ರು. ಮಣಿಪಾಲ್ ಹಾಸ್ಪಿಟಲ್ ಬ್ಯಾಂಗ್ಳೂರಿಂದ ಒಂದು ಟೀಮ್ ಬಂತು. ಈಗ ಲಿವರ್ ಮತ್ತೆ ಹಾರ್ಟ್ ಅನ್ನು ತಗೊಂಡು ಹೋದ್ರು. ಝೋನಲ್ ಕಮಿಟಿ ಆದ 2 ಕಿಡ್ನಿಯನ್ನು ನಮ್ಮ ಪೇಷಂಟ್ ಗೆ ಯೂಸ್ ಮಾಡಲಿಕ್ಕೆ ಆದೇಶ ನೀಡಿದ್ದಾರೆ. ಹಿಮಾಂಶು ಸೆಕೆಂಡ್ PU ಕಲಿತಾ ಇದ್ರು ಇಲ್ಲಿ ಮಣಿಪಾಲಲ್ಲಿ. ಅವ್ರು ಶನಿವಾರ ಆಕ್ಸಿಡೆಂಟ್ ಆಗಿದ್ದು ನಮಗೆ ರಾತ್ರಿ 11:30 ಸುಮಾರು ಬ್ರೈನ್ ಡೆಡ್ ಅಂತ ಗೊತ್ತಾಯ್ತು. ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡಿ ಅಂಗಾಂಗವನ್ನು ಡೊನೇಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್. ನಿಜವಾಗ್ಲೂ ನೋವಿನಲ್ಲೂ ಕೂಡ ಅವರ ತಂದೆ ತಾಯಿ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ನಿಜವಾಗ್ಲೂ ಏನಾಗಿತ್ತು ದೀಪಕ್ ಜೈನ್ ಅವ್ರಿಗೆ? ದಿವ್ಯಾ, ಈ ಅಪಘಾತ ನಡೆದಿರುವಂತದ್ದು ಶನಿವಾರ ರಾತ್ರಿ ಮಣಿಪಾಲ ಆಸುಪಾಸಿನ ಒಂದು ಮಣ್ಣಪಳ್ಳ ಅಂತ ಕೆರೆ ಇದೆ. ಈ ಪ್ರದೇಶದಲ್ಲಿ ಆಕ್ಸಿಡೆಂಟ್ ಆಗಿರುವಂತದ್ದು. ತನ್ನ ಗೆಳೆಯ ಹರ್ಷಿತ್ ಮತ್ತು ಹಿಮಾಂಶು ಡ್ಯೂಕ್ ಬೈಕ್ ನಲ್ಲಿ ಹೋಗ್ತಾ ಇದ್ರು. ಡೇಂಜರಸ್ ಡ್ಯೂಕ್ ಬೈಕ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಅಪಘಾತಗಳಾಗಿರುವಂತದ್ದು. ಸ್ಕಿಡ್ ಆಗಿ ಬೈಕ್ ಇಂದ ಬಿದ್ದಿರ್ತಾರೆ. ಹರ್ಷಿತ್ ಸ್ಥಳದಲ್ಲೇ ಸಾವನ್ನಪ್ಪಿರ್ತಾನೆ ಮತ್ತು ಹಿಮಾಂಶು ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ. ಆದ್ರೆ ಆತನ ಬ್ರೈನ್ ಡೆಡ್ ಆಗಿದೆ ಅನ್ನೋದನ್ನ ವೈದ್ಯರು ತಿಳಿಸಿರ್ತಾರೆ. ಇದರ ಜೊತೆಗೆ ಹಿಮಾಂಶು ತಂದೆ ಏನಿದ್ದಾರೆ ಅವರು ಕೂಡ ಸ್ವತಃ ವೈದ್ಯರು. ಈ ಸಂದರ್ಭದಲ್ಲಿ ಅವರು ನೋವಿನಲ್ಲೂ ಕೂಡ ಒಂದು ದಿಟ್ಟ ನಿರ್ಧಾರವನ್ನ ಪ್ರದರ್ಶಿಸಿದ್ರು ಅವ್ರ ತಂದೆ ಮತ್ತು ತಾಯಿ. ತನ್ನ ಮಗನ ದೇಹದಲ್ಲಿರುವ ಯಾವುದೆಲ್ಲ ಭಾಗಗಳು ವರ್ಕ್ ಆಗ್ತಾ ಇದೆ, ಚೆನ್ನಾಗಿದೆ, ಅದನ್ನ ಇನ್ನೊಬ್ಬರಿಗೆ ದಾನ ಮಾಡಬೇಕು, ತನ್ನ ಮಗನನ್ನ ಬೇರೆಯವರಲ್ಲಿ ಕಾಣ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲಾ ಅಂಗಾಂಗಗಳನ್ನ ಕೊಡ್ಲಿಕ್ಕೆ ಒಂದು ನಿರ್ಧಾರ ಮಾಡ್ತಾರೆ. ಅದರ ಫಲವಾಗಿ ರಾತ್ರಿ 3 ಗಂಟೆಗೆ ಆಪರೇಷನ್ ನಡೀತದೆ. ಇವತ್ತು ಬೆಳಗ್ಗೆ 6 ಗಂಟೆಗೆ ಈ ಎಲ್ಲಾ ಅಂಗಾಂಗಗಳನ್ನ ಮಂಗಳೂರಿನ ಮೂಲಕ ವಿಮಾನದ ಮೂಲಕವಾಗಿ ಬೆಂಗಳೂರಿಗೆ ರವಾನೆ ಮಾಡಲಾಗ್ತದೆ. ಇದರ ಜೊತೆಗೆ 2 ಕಿಡ್ನಿಯನ್ನ ಇಬ್ಬರಿಗೆ ಮಣಿಪಾಲ ಆಸ್ಪತ್ರೆಯಲ್ಲಿ ಕಸಿ ಮಾಡುವಂತ ಕೆಲಸವನ್ನ ವೈದ್ಯರಿಗೆ ಮಾಡ್ತಾ ಇದ್ದಾರೆ. ದಿವ್ಯಾ, ಓಕೆ, ಇನ್ನು ಹಿಮಾಂಶು ಅಂಗಾಂಗಗಳನ್ನ ಯಾರಿಗೆ ಕಸಿ ಮಾಡ್ತಾರೆ ಅನ್ನೋದನ್ನ ವೈದ್ಯರು ಗೌಪ್ಯವಾಗಿಟ್ಟಿದ್ದಾರೆ. ಈಗಾದ್ರೂ ಗೊತ್ತಾಗಿದ್ಯಾ ಯಾರಿಗೆ ಅವರ ಅಂಗಾಂಗಗಳನ್ನ ಕಸಿ ಮಾಡ್ತಾರೆ ಅಂತ? ಇಲ್ಲ, ಅದು ಆಪರೇಷನ್ ನಂತರ ಕೂಡ ಅದನ್ನ ಗೌಪ್ಯವಾಗಿ ಇಡ್ಲಾಗ್ತಾರೆ. ಮತ್ತು ಯಾರಿಗೆ ಆಪರೇಷನ್ ಮಾಡಿರ್ತಾರೆ ದಿವ್ಯಾ, ಅವರಿಗೂ ಕೂಡ ಯಾರಿಂದ ಈ ಅಂಗಾಂಗಗಳನ್ನ ಪಡೆದಿರ್ತಾರೆ ಅನ್ನೋ ಮಾಹಿತಿಯನ್ನು ಕೂಡ ಆ ಪೇಷಂಟ್ ಪಾರ್ಟಿಗೆ ಮತ್ತು ಪೇಷಂಟ್ಗೆ ಗೌಪ್ಯವಾಗಿ ಇರುವಂತದ್ದು. ಈ ಹಿಂದೆ ಒಂದು 4 ತಿಂಗಳ ಹಿಂದೆ ಹೃದಯದ ಕವಾಟಗಳನ್ನ ಬೆಂಗಳೂರಿಗೆ ರವಾನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲೂ ಕೂಡ ಯಾರಿಗೂ ಕೂಡ ಮಾಹಿತಿಗಳನ್ನ ನೀಡಲಿಲ್ಲ. ಝೀರೋ ಟ್ರಾಫಿಕ್ ನ ಮೂಲಕ ಪೊಲೀಸರ ಎಲ್ಲ ನಿಯೋಜನೆಯ ಮೂಲಕ ಈ ಒಂದು ಅಂಗಾಂಗಗಳನ್ನ ಮಂಗಳೂರಿನಿಂದ ಬೆಂಗಳೂರಿಗೆ ತೆಗೆದುಕೊಂಡು ಹೋಗಿರುವಂತದ್ದು. ಒಟ್ಟು ಈ ಪ್ರೋಸೆಸ್ ಕೇವಲ 3 ಗಂಟೆಯ ಒಳಗೆ ನಡೆದಿರುವಂತದ್ದು. ದಿವ್ಯಾ, ಓಕೆ, ಈಗ ಹಿಮಾಂಶು ಅವ್ರ ತಂದೆ ಏನ್ ಹೇಳ್ತಾರೆ? ಸಹಜವಾಗಿ ಅವ್ರು ತುಂಬಾ ನೋವಿನಲ್ಲಿ ಇರ್ತಾರೆ. ಅವರು ಕೂಡ ವೈದ್ಯರು ಏನ್ ಹೇಳ್ತಾರೆ? ಅವರು ಕೂಡ ಬೈಂದೂರಿನಲ್ಲಿ ವೈದ್ಯರಾಗಿರ್ತಾರೆ. ಬೈಂದೂರು ಅಂದ್ರೆ ಸುಮಾರು ಒಂದು 70 ಕಿಲೋಮೀಟರ್ ದೂರ ಉಡುಪಿಯಿಂದ. ಆ ತಂದೆ ಮತ್ತು ತಾಯಿ ಮಣಿಪಾಲ್ ಆಸ್ಪತ್ರೆಗೆ ಬಂದಿರ್ತಾರೆ. ಅವರು ಎಲ್ಲಾ ಸಹಿಗಳನ್ನ ಮಾಡಿರುವಂತದ್ದು. ಈ ಸಹಿಗಳು ಮಾಡಿದ ನಂತರ ಮತ್ತು ಯಾವೆಲ್ಲ ಅಂಗಾಂಗಗಳು ಕೆಲಸ ಮಾಡ್ತಾ ಇದ್ದಾವೆ ಅನ್ನೋವನ್ನ ಮಣಿಪಾಲದ KMCಯ ವೈದ್ಯರುಗಳು ಚೆಕ್ ಮಾಡಿರುವಂತದ್ದು. ನಂತರ ಬೆಂಗಳೂರಿನಿಂದ ಝೀಕ್ ಅನ್ನೋ ಸಂಸ್ಥೆ ಬಂದಿರ್ತದೆ. ಇದು ಕಸಿ ಮಾಡುವಂತಹ ಸಂಸ್ಥೆ. ಈ ಎಲ್ಲಾ ಪ್ರೊಸೀಜರ್ ಗಳನ್ನ ಝೀಕ್ ನ ಅಧಿಕಾರಿಗಳು ನಡೆದಿರುವಂತದ್ದು. ಹೀಗಾಗಿ ಅವರ ಮುಂದಾಳತ್ವದಲ್ಲಿ ಸ್ಥಳೀಯ ಪೊಲೀಸರು ಮತ್ತು KMCಯ ವೈದ್ಯರು ಎಲ್ಲ ಈ ಪ್ರೊಸೀಜರ್ ಗಳನ್ನ ಮಾಡಿ ರಾತ್ರಿ 3 ಗಂಟೆಗೆ ಆಪರೇಷನ್ ಅನ್ನ ಆರಂಭ ಮಾಡಿರ್ತಾರೆ. ರಾತ್ರಿ 3 ಗಂಟೆಯಿಂದ 5:30 ತನಕ ಆಪರೇಷನ್ ಆಗಿರ್ತದೆ. ನಂತರ ಎಲ್ಲಾ ಅಂಗಾಂಗಗಳನ್ನ ಯಾವುದೆಲ್ಲ ಅಂಗಾಂಗಗಳನ್ನ ಬೆಂಗಳೂರಿಗೆ ತಗೊಂಡು ಹೋಗಿರ್ತಾರೆ ಮತ್ತು ಇಲ್ಲಿನ ಏನು ಚಿಕಿತ್ಸೆ ನೀಡಲಾಗ್ತದೆ ಕಸಿ ಮಾಡುವಂತದ್ದು. ಹೀಗಾಗಿ 2 ಪೇಷಂಟ್ ಪಾರ್ಟಿಗಳನ್ನ ಒಂದು ಬೆಂಗಳೂರಿನಲ್ಲಿ ಮತ್ತು KMCಯಲ್ಲಿ ಸಿದ್ಧ ಮಾಡ್ಕೊಂಡೆ ಈ ಆಪರೇಷನ್ ಅನ್ನ ಮಾಡಿ ಅಂಗಾಂಗಗಳನ್ನ ತೆಗೆದು ರವಾನೆ ಮಾಡಿರುವಂತದ್ದು. ದಿವ್ಯಾ, ಓಕೆ, ಧನ್ಯವಾದಗಳು ದೀಪಕ್ ಜೈನ್ ತಮ್ಮ ಮಾಹಿತಿಗಾಗಿ.
ಕಾವೇರಿ ವಿವಾದದಲ್ಲಿ ನಿಟ್ಟುಸಿರು ಬಿಟ್ಟು ಕುಳಿತಿರುವಂತಹ ಕರ್ನಾಟಕ ಈಗ ಉತ್ತರ ಕರ್ನಾಟಕದ ಮಗದೊಂದು ಭಾಗದಲ್ಲೂ ಸಣ್ಣ ಅಂತಹ ಆಸೆ ಬಂದಿದೆ. ಮಹದಾಯಿ ನದಿ ವಿವಾದ ಇತ್ಯರ್ಥ ಆಗಲುವ ಪ್ರಾರಂಭಕ್ಕೆ ಆಗತ್ತೆ ಅಂತ ನಾನು ಹೇಳಲ್ಲ, ವೇದಿಕೆಯೊಂದು ಸಜ್ಜಾಗಿದೆ. ಮಾತುಕತೆ ಬಹುಮುಖ್ಯ. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಮ್ಮೆ ಉಗ್ರರನ್ನ ಸದೆಬಡಿಯುವಲ್ಲಿ ಭಾರತೀಯ ಯೋಧರು ಯಶಸ್ವಿಯಾಗಿದ್ದಾರೆ.